ಕರೆಕ್ಟಾಗಿ ನಡಿಬೇಕು, ನಿರಂತರವಾಗಿ ಚಟುವಟಿಕೆಯಲ್ಲಿ ಇರಬೇಕು. ಇಲ್ಲಿ ಜನರಿಗೆ ಈ ಭಾಗದ ಉದ್ಯೋಗಗಳಿಗೆ, ಈಗಾಗಲೇ ವ್ಯಾಪಾರ ಉದ್ಯಮಿಗಳಿಗೆ ಅದನ್ನು ವ್ಯವಸ್ಥೆಯನ್ನು ಹಾಕಬೇಕಾದ್ರೆ ಇವತ್ತು ಇಲ್ಲೊಂದು ಟೆಕ್ಸ್ಟೈಲ್ ಪಾರ್ಕನ್ನು ಕೂಡಲೇ ಅದನ್ನು ಕಾಮಗಾರಿಕೆಗೆ ಬೇಕಾಗುವಂಥ ವ್ಯವಸ್ಥೆಗಳು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, KKIDB ಇದನ್ನು ಮುಂದಾಗಬೇಕು. ಮತ್ತು ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಅವರು ಕೂಡ ಮುಂದಾಗಬೇಕು ಈ ಒಂದು ಕಾಮಗಾರಿಗೆ ಅನ್ನುವಂಥ ಒಕ್ಕೂಟದಿಂದ ಒತ್ತಾಯನ ಮಾಡ್ತಾ ಇದ್ದೇವೆ. ಇದಲ್ಲದೆ ಕೂಡ ಜನವರಿಯ ಕೊನೆಯ ವಾರದಲ್ಲಿ ಒಕ್ಕೂಟದ ಸುಮಾರು ಒಂದು 10 ಜನರ ಒಂದು ನಿಯೋಗ ಬೆಂಗಳೂರಿಗೆ ತೆರಳ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಅಲ್ಲಂರಾವ್ ಪಾಟೀಲ್ ಅವರನ್ನು ನಾವು ಈಗಾಗಲೇ ಮನವಿ ಮಾಡಿದ್ದೇವೆ. ಅವರು ಅದು ಡೇಟನ್ನು ತೆಗೆದುಕೊಂಡು ನಮಗೆ ಒಂದು ಡೇಟನ್ನು ಹೇಳ್ತೀನಿ ಅಂದರೆ ಅವರ ನೇತೃತ್ವದಲ್ಲಿ ಒಂದು ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಸಂಪೂರ್ಣದಂಥ ಮಾಹಿತಿಯನ್ನು ಕೊಡೋ ಮೂಲಕವಾಗಿ ಈ ಭಾಗದಲ್ಲಿ ಉದ್ಯೋಗ ಹಬ್ಬನ್ನು ಪ್ರಾರಂಭಿಸಬೇಕು. IT-BT ಸಚಿವರು ನಮ್ಮ ಕಲಬುರಗಿ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆಜಿಯವರೇ ಇದ್ದಾರೆ. ಹಾಗಾಗಿ ಮಾಧ್ಯಮ ಮೂಲಕ ಮನವಿ ಮಾಡಿಕೊಡ್ತೇವೆ. IT-BT ಸಚಿವರು ಇವತ್ತು ಮೆಡಿಕಲ್ ಹಬ್ಬನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಉದ್ಯೋಗ ಹಬ್ಬನ ಭಾಳ ಅವಶ್ಯಕತೆ ಇದೆ. ಈ ಭಾಗದಲ್ಲಿ ಉದ್ಯೋಗನ ಸೃಷ್ಟಿಯಾಗಬೇಕು. ಇವತ್ತು ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ. ಇವತ್ತು ಬೆಂಗಳೂರು ಆಗಿರ್ಬೋದು, ಇವತ್ತು ಮುಂಬೈ ಆಗಿರ್ಬೋದು, ಹುಬ್ಬಳ್ಳಿ ಹೋಗ್ತಂತ ಜನರು ಹೋಗೋ ಜನರು ಸಂಖ್ಯೆ ಕಮ್ಮಿ ಆಗ್ತಾರೆ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇವತ್ತು ಈ ಒಂದು ಉದ್ಯೋಗಕ್ಕಾಗಿ ಇವತ್ತು ಜವಳಿ ಪಾರ್ಕನ್ನು ಅದ್ರ ಜೊತೆಯಲ್ಲಿ ಈ ಭಾಗದ ಅಭಿವೃದ್ಧಿಗಾಗಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಒತ್ತು ಕೊಡಬೇಕು ಅಂತೇಳಿ ಇವತ್ತು ನಾವು ಬೆಂಗಳೂರಿಗೆ ತೆರಳಿ ಅವರಿಗೆ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಕೂಡಲೇ ಈ ಭಾಗದಲ್ಲಿ ಒಂದು ಜವಳಿ ಪಾರ್ಕ್ ವ್ಯವಸ್ಥೆಗಳನ್ನು ಆಗದೇ ಇದ್ದಲ್ಲಿ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿದ್ಮೇಲೂ ಕೂಡ ಸ್ವಲ್ಪ ದಿನ ಕಾಲಾವಕಾಶ ಕೊಟ್ಟ ಮೇಲೆ ಆಗದೇ ಇದ್ದಲ್ಲಿ ಎಲ್ಲ ಶಾಸಕರ ಮನೆ ಮುಂದೆ ನಾವು ಒಂದೊಂದು ಸಂಘಟನೆ ಒಂದೊಂದು ದಿನ ಸರಣಿಯಾಗಿ ಆ ಹೋರಾಟವನ್ನು ಮಾಡೋ ಮೂಲಕವಾಗಿ ಈ ಭಾಗದ ಉದ್ಯೋಗ ಸೃಷ್ಟಿಯಾಗಬೇಕು. ಜವಳಿ ಪಾರ್ಕ್ ಅಭಿವೃದ್ಧಿಗಾಗಿ ಎಲ್ಲ ಶಾಸಕರ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ಅಂಗವಾಗಿ ಸರ್ಕಾರ ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳು ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸ್ಪಷ್ಟವಾಗಿ ಸಲ್ಲಿಸುತ್ತಿದ್ದೇವೆ. 12ನೇ ಶತಮಾನದಲ್ಲಿ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಸಮಕಾಲೀನರಾದ ವಚನಕಾರರಲ್ಲಿ ಭಿನ್ನ ಮತ್ತು ವಿಶಿಷ್ಟ ವ್ಯಕ್ತಿತ್ವ ಹೊಂದಿದ ತುಂಬಿದ ಹೊಳೆಯಲ್ಲಿ ದೋಣಿಗೆ ಹುಟ್ಟು ಹಾಕುವ ಅಂಬಿಗನಲ್ಲದೆ ಭವಸಾಗರದಲ್ಲೂ ಹುಟ್ಟು ಹಾಕುವ ಕೌಶಲ್ಯವುಳ್ಳವರಾಗಿದ್ದರು. ಶಿವಶರಣರಲ್ಲಿಯೇ ನೇರ ನಿಷ್ಠುರ ಮಾತುಗಳಿಗೆ ಹೆಸರಾದ ಕಂಡಿದ್ದನ್ನು ಕಂಡ ಹಾಗೆ ಹೇಳುತ್ತಿದ್ದರು. ಅಂಬಿಗರ ಚೌಡಯ್ಯ ಎಂಬುದೇ ಈತನ ವಚನಗಳ ಅಂಕಿತವಾಗಿದೆ. ವೃತ್ತಿಯಿಂದ ಅಂಬಿಗನಾದರೂ ಪ್ರವೃತ್ತಿಯಲ್ಲಿ ಅನುಭವಿಯಾಗಿದ್ದರು. ಆದ ಕಾರಣ ಇಂಥ ಶರಣರ ಜಯಂತಿ ದಿನದಂದು ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಪ್ರೌಢಶಾಲೆಯಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಅಂಬಿಗರ ಚೌಡಯ್ಯನವರ ವಚನಗಳು, ಕವಿಗೋಷ್ಠಿಯಾಗಲಿ, ಸಂವಾದಗಳಾಗಲಿ, ವಚನಗಳ ಮುಖಾಂತರ ಶಾಲಾ ಎಲ್ಲ ಮಕ್ಕಳಿಗೆ ವಿಚಾರ ಸಂಕಿರಣ ಮಾಡುವ ಮುಖಾಂತರ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವ ನಡೆಯಬೇಕೆಂಬುದು ಈ ನಮ್ಮ ರಾಜ್ಯ ಸಂಘದ ಅಭಿಪ್ರಾಯವಾಗಿದೆ. ಅದರಂತೆ ಕಳೆದ ಅಂದರೆ ಜನವರಿ 1ನೇ ತಾರೀಕದಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೂ ಹಾಗೂ ಶಿಕ್ಷಣ ಸಚಿವರಾದ